ಕೇಂದ್ರ ಬಜೆಟ್ ಅನ್ನ ದೇಶದ ಅಭಿವೃದ್ಧಿ ಬಜೆಟ್ ಅಂತ ಬಿಜೆಪಿ ಸಮರ್ಥನೆ ಮಾಡಿಕೊಳ್ತಿದೆ. ಇತ್ತ ಕಾಂಗ್ರೆಸ್ ಕೇಂದ್ರದಿಂದ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಅಂತ ಆರೋಪಿಸಿದ್ದಾರೆ. ಯಾರು ಏನು ಹೇಳಿದ್ದಾರೆ? ಟೇಕ್ ಅ ಲುಕ್. ಕೇಂದ್ರ ಬಜೆಟ್ಗೆ ರಾಜ್ಯ ಬಿಜೆಪಿ ನಾಯಕರ ಬಹುಪರಾಕ್. ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಚೊಂಬು ಎಂದ ಸಿದ್ದರಾಮಯ್ಯ. ಇದು ಅನ್ಯಾಯದ ಬಜೆಟ್ ಎಂದ ಕಾಂಗ್ರೆಸ್ ನಾಯಕರು. ಕೇಂದ್ರ ಬಜೆಟ್ ವಿಚಾರಕ್ಕೆ ರಾಜ್ಯದಲ್ಲಿ ವಾಕ್ಸಮರ ಜೋರಾಗ್ತಾ ಇದೆ. ಇದು ಇಡೀ ದೇಶದ ಅಭಿವೃದ್ಧಿ ಬಜೆಟ್ ಅಂತ ಬಿಜೆಪಿ ಹೇಳಿದ್ರೆ ಇದರಲ್ಲಿ ಏನೂ ಇಲ್ಲ, ಬರೀ ಚೊಂಬು ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ನಿರಾಶಾದಾಯಕವಾಗಿದ್ದು ದೂರದೃಷ್ಟಿಯ ಕೊರತೆ ಬಜೆಟ್ ಎಂದಿದ್ದಾರೆ. ಏನೋ ಸೆಂಟ್ರಲ್ ಬಜೆಟ್ನಿಂದ ರಾಜ್ಯಕ್ಕೆ ಅನುಕೂಲ ಆಗಿಲ್ಲ ಎಂದು ಡಿಸಿಎಂ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ. ದೂರದೃಷ್ಟಿ ಇಲ್ಲದ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ನಮ್ಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಈಗ ಪ್ರಾರಂಭ ಆಗ್ತಾ ಇದೆ. 800 ರೂಪಾಯಿವರೆಗೂ ಇದೆ. ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿ ಮಾಡಬೇಕು. ಇನ್ನು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಇದೊಂದು ಐತಿಹಾಸಿಕ ಬಜೆಟ್ ಎಂದು ಬಿಜೆಪಿ ನಾಯಕರು ಗುಣಗಾನ ಮಾಡಿದ್ದಾರೆ. ದೇಶದ ಪ್ರಮುಖ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲು 7 ಹೈ ಸ್ಪೀಡ್ ರೈಲು ಕಾರಿಡಾರ್ಗಳನ್ನ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಈ 7ರಲ್ಲಿ 2 ಮಾರ್ಗಗಳು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತವೆ. ಕೇಂದ್ರದ ಬಜೆಟ್ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ಕೈಗಾರಿಕೆ, ಪ್ರವಾಸೋದ್ಯಮ, ಐಟಿ, ಬಿಟಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೂ ಬಜೆಟ್ನಲ್ಲಿ ಒತ್ತು ಕೊಡಲಾಗಿದೆ ಅಂತ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವುದೇ ಸಫಲ ಆಗಿದೆ. ಆದ್ರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಯಾವ್ಯಾವ್ದು ಕಡಿಮೆ ಮಾಡಿತ್ತು ಅದಕ್ಕೆಲ್ಲ ಮತ್ತೆ ತೆರಿಗೆಗಳನ್ನ ಹಾಕೋ ಮುಖಾಂತರ ಜನದ್ರೋಹದ ಕೆಲಸವನ್ನ ಮಾಡಿದ್ರು. ಅಂದ್ರೆ ನನ್ನ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 56,000 ಕೋಟಿ ಹೊಸ ತೆರಿಗೆಗಳನ್ನ ಹಾಕಿದ್ದಾರೆ. 56,000 ಕೋಟಿ ಹೊಸ ತೆರಿಗೆಯನ್ನ ಕಳೆದ ಬಜೆಟ್ ಅಲ್ಲಿ ಹಾಕಿದ್ದಾರೆ. ಈ ವರ್ಷನೂ ಕೂಡ ನನ್ಗನ್ಸುತ್ತೆ ಮುಂದೆ ಬರುವಂತ ಬಜೆಟ್ ಅಲ್ಲಿ ಮಾರಿ ಹಬ್ಬ ಇದೆ ಅಂತ, ಗ್ಯಾರಂಟಿ ಮಾರಿ ಹಬ್ಬ ಇದೆ. ಒಟ್ಟಾರೆ ಇವತ್ತಿನ ಬಜೆಟ್ ಮೇಲೆ ಕನ್ನಡಿಗರು ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಓವರ್ ಆಲ್ ಆಗಿ ಮಧ್ಯಮ ವರ್ಗಕ್ಕೆ ಕೊಡುಗೆ ಸಿಕ್ಕಿದ್ರೂ ಕೂಡ ಕರ್ನಾಟಕದ ಪಾಲಿಗೆ ನಿರಾಸೆಯಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.